ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಕಂಪ್ಯೂಟರ್ನ ಮುಂದುವರಿದ ಭಾಗ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸ್ನೇಹಿತರೆ, ಈ ಕ್ವಶನ್ಸ್ಗಳು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ PSTR ಕಂಪ್ಯೂಟರ್, HSTR ಕಂಪ್ಯೂಟರ್, ನಿಮಗೆ ನೋಡಿದಂತೆ ಗ್ರೂಪ್ ಸಿ ಎಕ್ಸಾಮ್ಸ್ ಇರ್ಬೋದು, PC ಇರಬಹುದು, PSI ಇರಬಹುದು, ಎಲ್ಲದಕ್ಕೂ ಕೂಡ ಈ ಕಂಪ್ಯೂಟರ್ ಅನುಕೂಲ ಆಗುವಂಥದ್ದು. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಕಂಪ್ಯೂಟರ್ ಎಂದರೇನು? ಡೇಟಾ ಸಂಗ್ರಹಿಸಿ ಮಾಹಿತಿ ನೀಡುವ ಒಂದು ಎಲೆಕ್ಟ್ರಾನಿಕ್ ಸಾಧನ. ಕಂಪ್ಯೂಟರ್ ಎಂಬ ಪದವನ್ನ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯ ಕಂಪ್ಯೂಟರೆ ಎನ್ನುವಂಥ ಪದದಿಂದ ಬಂದಿದೆ. ಕಂಪ್ಯೂಟರ್ನ ಪಿತಾಮಹ ಎಲ್ರಿಗೂ ಗೊತ್ತಿದೆ, ಚಾರ್ಲ್ಸ್ ಬ್ಯಾಬೇಜ್. ವಿಶ್ವದ ಮೊದಲ ಯಾಂತ್ರಿಕ ಗಣಕಯಂತ್ರ ಯಾವುದು ಅಂದರೆ ಡಿಫರೆನ್ಸ್ ಇಂಜಿನ್ ಎನ್ನುವಂಥದ್ದು. ಅನಾಲಿಟಿಕ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸೋರು ಯಾರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್. ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಯಾರು ಅಂದರೆ ಅಡಾ ಲವ್ಲೇಸ ಅಂತ ಲೇಡಿ. ನೋಡಿ, ಕಂಪ್ಯೂಟರ್ನ ಕಂಡುಹಿಡಿದಿದ್ದು ಬ್ಯಾಬೇಜ್ ಆದರೆ ಅದ್ರ ಪ್ರೋಗ್ರಾಮ್ ಅನ್ನ ಕಂಡುಹಿಡಿದಿದ್ದು ಯಾರು ಅಂದರೆ ಮೊದಲ ಪ್ರೋಗ್ರಾಮ್ ಅಡಾ ಲೆವೆಸ್ಲೆ. ಐನಾಕ್ ಎಂದರೆ ಮೊದಲ ಸಾಮಾನ್ಯ ಉದ್ದೇಶಿತ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರುವಂಥದ್ದು. ಐನಾಕ್ ನಿರ್ಮಾಣವಾದ ವರ್ಷ ಯಾವುದು? 1946. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೀತಾರೆ? CPU ನ ಕರೀತಾರೆ. CPU ನ ಪೂರ್ಣ ರೂಪ ಕಂಟ್ರೋಲಿಂಗ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಪ್ರಮುಖ ಘಟಕಗಳು ಯಾವುದಂದ್ರೆ ಇನ್ಪುಟ್, ಪ್ರೋಸೆಸ್, ಔಟ್. ಸ್ನೇಹಿತರೆ, ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ, ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಈಗಾಗಲೇ ನಾವು PDF ಅನ್ನ ಎಲ್ಲರ ಕಡೆ ಕೊಡ್ತಾ ಇದ್ವಿ. ಹಾಗೆ ಇದೇ ರೀತಿ ಕಂಪ್ಯೂಟರ್ ಕೂಡ ಅವೈಲಬಲ್ ಇರುವಂಥದ್ದು. ಸ್ನೇಹಿತರೆ, ಎಲ್ಲ ಚಾಪ್ಟರ್ಗಳನ್ನು ಒಳಗೊಂಡ ಕಂಪ್ಯೂಟರ್ ಇರುವಂಥದ್ದು ಈ PDF ಏನಿದೆ ಇದೇ ರೀತಿ ಕಂಪ್ಲೀಟ್ ಆಗಿರುವಂಥದ್ದು. ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 100 ಪೇಜ್ಗಳ ಪುಟವನ್ನು ಹೊಂದಿದ್ದು ಇದೀಗ ಅಂದರೆ ಈಗ 1000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಸೇರಿಸಿ ಒಂದು ಮಿನಿ PDF ಅನ್ನು ಕೂಡ ಈಗ ನಾವು ಈಗ ಯಾರು ತಗೊಳ್ತಾರೆ ಅವ್ರಿಗೆ ಕೊಡ್ತಾ ಇದ್ದೇವೆ. ಅಂದರೆ ಈಗ PDF ಅನ್ನು ನೀವು ತೆಗೆದುಕೊಂಡ್ರೆ ಅದ್ರ ಜೊತೆ ನಿಮಗೆ 1000ಕ್ಕೂ ಹೆಚ್ಚು ಮಲ್ಟಿಪಲ್ ಚಾಯ್ಸ್ ಅನ್ನು ಒಳಗೊಂಡಿರುವಂತಹ ಕ್ವಶನ್ ಅಂಡ್ ಆನ್ಸರ್ ಇವಾಗ ನಾವು ನೋಡ್ತಾ ಇದೀವಲ್ಲ, ಇದು ಕೂಡ ನಿಮಗೆ ಸಿಗುತ್ತೆ. ಅದು ಕೂಡ 149 ರುಪೀಸ್ಗೆ. ಇದನ್ನು ಪಡ್ಕೊಳ್ಳೋದು ಹೇಗಪ್ಪ ಅಂದರೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ 149 ರುಪೀಸನ್ನು ಪೇ ಮಾಡಿ ಪಡ್ಕೋಬೋದು. ಇನ್ನು ಸ್ನೇಹಿತರೆ, ನೀವು ಈಗ ಆಲ್ರೆಡಿ ಕಂಪ್ಯೂಟರ್ನ ಯಾರೆಲ್ಲ ತೆಗೆದುಕೊಂಡಿದ್ದೀರೋ ಅವ್ರು ಏನು ಮಾಡ್ಬೋದು ಅಂದರೆ, ನೀವು ಸರ್ ನಾನು ಕಂಪ್ಯೂಟರ್ ತೆಗೆದುಕೊಂಡಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ನಮಗೆ ವಾಟ್ಸಪ್ಪಲ್ಲಿ ಹಾಕಿದರೆ ನಿಮಗೆ ಕೂಡ 1000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಒಳಗೊಂಡ PDF ಉಚಿತವಾಗಿ ಸಿಗುವಂಥದ್ದು. ಓಕೆ, ಮುಂದೆ ನೋಡೋಣ. ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂದರೆ ENIAC ಎನ್ನುವಂಥದ್ದು. ಅಬಕಾಸ್ ಯಾವ ಥರದ ಸಾಧನ? ಪ್ರಾಚೀನ ಗಣನಾ ಸಾಧನ. ಅಬಕಾಸ್ ಹುಟ್ಟಿದ ದೇಶದಲ್ಲಿ ಅಂದರೆ ಚೀನಾದಲ್ಲಿ. ಮಾರ್ಕ್ 1 ಕಂಪ್ಯೂಟರ್ ಅಭಿವೃದ್ಧಿಪಡಿಸಿದ್ದು ಆಡ್ವರ್ಡ್ ಇಕ್ಯಾನ್. ಕಂಪ್ಯೂಟರ್ ವೇಗವನ್ನು ಯಾವುದರಲ್ಲಿ ಅಳೆಯಲಾಗಿದೆ? ಅಡ್ಜಲ್ಲಿ. ಡೇಟಾ ಎಂದರೇನು? ಸಂಸ್ಕರಿಸಿದ ಕಚ್ಚಾ ಮಾಹಿತಿ. ಮಾಹಿತಿ ಎಂದರೇನು? ಸಂಸ್ಕರಿಸಿದ ಡೇಟಾ. ಸಿಂಪಲ್ ಅಲ್ಲ? ಇನ್ಪುಟ್ಗೆ ಉದಾಹರಣೆ ಕೀಬೋರ್ಡ್, ಮೌಸ್ ಎಲ್ಲವಾಗುತ್ತೆ. ಔಟ್ಪುಟ್ಗೆ ಮಾನಿಟರ್ ಆಗುವಂಥದ್ದು. ಕಂಪ್ಯೂಟರ್ ಮೊದಲನೇ ತಲೆಮಾರಿನಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು ಅಂದರೆ ವ್ಯಾಕ್ಯೂಮ್ ಟ್ಯೂಬ್. ಮೊದಲನೇ ತಲೆಮಾರು ಯಾವಾಗ ಅಂದರೆ 40ರಿಂದ 56, 1900. ಎರಡನೇ ತಲೆಮಾರಿನಲ್ಲಿ ಬಳಸಿದ ತಂತ್ರಜ್ಞಾನ ಟ್ರಾನ್ಸಿಸ್ಟರ್, ಅವಧಿ 1956ರಿಂದ 63. ಮೂರನೇ ತಲೆಮಾರಿನಲ್ಲಿ IC ಚಿಪ್ ಅನ್ನು ಬಳಸಲಾಗುತ್ತೆ ತಂತ್ರಜ್ಞಾನ. 4ನೇ ತಲೆಮಾರಿನಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಲಾಗುತ್ತೆ. 5ನೇ ತಲೆಮಾರಿನಲ್ಲಿ ಈಗಿನ ಯುಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಲಾಗುತ್ತೆ. ವಿಶ್ವದ ಮೊದಲ ಮೈಕ್ರೋ ಪ್ರೊಸೆಸರ್ ಕಂಪ್ಯೂಟರ್ ಯಾವುದು ಅಂದರೆ ಇಂಟೆಲ್ 4004. ಇಂಟೆಲ್ ಬಿಡುಗಡೆಯಾಗಿದ್ದು ಎಷ್ಟು? 1971ರಲ್ಲಿ. ಕಂಪ್ಯೂಟರ್ಗಳ ಭಾಷೆಗಳ ಪಿತಾಮಹ ಗ್ರೇಸ್ ಊಪರ್. ಯಾರು? ಗ್ರೇಸ್ ಊಪರ್. ಕಂಪ್ಯೂಟರ್ನ ಶಾಶ್ವತ ಸ್ಮರಣೆ ಯಾವುದು ಅಂದರೆ ರೋಮು. ತಾತ್ಕಾಲಿಕ ಸಂಸ್ಕರಣೆ ಬಂದು ರ್ಯಾಮ್ ಆಗಿರುವಂಥದ್ದು. ರ್ಯಾಮ್ನ ಪೂರ್ಣ ರೂಪ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರೋಮ್ನ ಪೂರ್ಣ ರೂಪ ರೀಡ್ ಓನ್ಲಿ ಮೆಮೊರಿ. ಕಂಪ್ಯೂಟರ್ನ ಮೂಲ ಕಾರ್ಯಗಳು ಎಷ್ಟು ಅಂದರೆ 4. ಅವು ಯಾವುವು ಅಂದರೆ ಇನ್ಪುಟ್, ಪ್ರೋಸೆಸ್, ಸ್ಟೋರೇಜ್ ಅಂಡ್ ಔಟ್ಪುಟ್. ಮೊದಲ ಲ್ಯಾಪ್ಟಾಪ್ ನಿರ್ಮಿಸಿದವರು ಆಡಮ್ ಒಬ್ಸಬೋರ್ ಎನ್ನುವಂಥವರು. ಮೊದಲ ಲ್ಯಾಪ್ಟಾಪ್ನ ಹೆಸರು ಒಬ್ಸಬೋರ್ 1 ಅನ್ನುವಂಥದ್ದು. ಕಂಪ್ಯೂಟರ್ ವೈರಸ್ ಯಾವುದಪ್ಪ ಅಂದರೆ ಹಾನಿಕಾರಕ ಪ್ರೋಗ್ರಾಮ್. ಮೊದಲ ಕಂಪ್ಯೂಟರ್ ವೈರಸ್ ಯಾವುದು ಅಂದರೆ ಚೀಪರ್. ಸ್ನೇಹಿತರೆ, ಈ ಪ್ರಶ್ನೆಗಳನ್ನು ಒಳಗೊಂಡಂಥ 1000ಕ್ಕೂ ಅಂದರೆ 1500ಕ್ಕೂ ಹೆಚ್ಚಿದೆ. 1000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು PDF ಇದೀಗ ರೆಡಿ ಆಗ್ತಾ ಇದೆ. ಆ PDF ಅನ್ನು ನೀವು ಈಗ ಕಂಪ್ಯೂಟರನ್ನು ತೆಗೆದುಕೊಂಡ್ರೆ ಅದ್ರ ಜೊತೆಯಲ್ಲಿ ನಿಮಗೆ ಬೋನಸ್ ಆಗಿ ಸಿಗುವಂಥದ್ದು.
ಸ್ನೇಹಿತರೆ, ಇದು ನಿಮ್ಮ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುವಂಥ PSTR ಹಾಗೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಎಕ್ಸಾಮ್ಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಸ್ನೇಹಿತರು ಯಾರಾದರೂ PSTR, GPSTR, HSTRಗೆ ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮ ಚಾನಲನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.